ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾನು ಫಸ್ಟ್ ಐಸ್ ವಾಟರಲ್ಲಿ ನನ್ನ ಫೇಸ್ ಡಿಪ್ ಮಾಡಿ ಸ್ವಲ್ಪ ಹಾಟ್ ವಾಟರ್ ಕುಡಿದು ಅದ್ರ ಮೇಲೆ ಬ್ರೇಕ್ಫಾಸ್ಟಿಗೆ ನಾನು 3 ಓವರ್ಲೈಕ್ಸ್ ಆ್ಯಂಡ್ ಓವರ್ನೈಟ್ ಓಟ್ಸ್ ತಿಂದೆ. ಮತ್ತು ಜಿಮ್ಗೆ ಹೋಗಿ ಇವತ್ತು ಲೆಗ್ ವರ್ಕೌಟ್. ಐ ಸ್ಟಾರ್ಟೆಡ್ ವಿತ್ ಅ ಲೈಟ್ ವಾರ್ಮ್ ಅಪ್, ದೆನ್ ವೆಂಟ್ ಇನ್ ಟು ಮಷಿನ್ ವರ್ಕೌಟ್ಸ್. ಫಸ್ಟ್ ಐ ಡಿಡ್ ಬೆಲ್ ಸ್ಕ್ವಾಟ್ಸ್, ಫಾಲೋಡ್ ಬೈ ಲೆಗ್ ಪ್ರೆಸ್. Next was leg extensions and fourth one was leg curls. Then I used the abductor machine and sixth and final was seated calf raises. ಇವತ್ತು ನಾನಿಷ್ಟು ಲೆಗ್ ವರ್ಕೌಟ್ ಮಾಡಿ 1 ಸ್ಕೂಪ್ ವೇ ಪ್ರೋಟೀನ್ ಕೊಡಿದೆ. ಮತ್ತು ಇವತ್ತು ಜಿಮ್ಮಿದು ಕೆಫೆಟೇರಿಯಾಯಿಂದ ನಾನು ಚಿಕನ್ ಬೌಲ್ ತಂದಿದ್ದೆ, ತುಂಬ ಒಳ್ಳೆ ಇತ್ತು. ಅದರ ನಂತರ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಪಪ್ಪಾಯ. ಫಿಶ್ ಫ್ರೈ ಆಗ್ತಾ ಇದೆ ಜನರಿಗೆ. ಮತ್ತು ಈಗ ಸ್ಪಿನಾಚ್ ಇದು ಸೂಪ್ ಮಾಡ್ತೇನೆ. ನೋಡಿ, ಇದು ಪಾಲಕ್ ಸೂಪ್. ಇದು ನಾನು ಹೇಗೆ ಮಾಡಿಕೊಂಡೆ ಅಂತ ಹೇಳಿದರೆ, ಫಸ್ಟಿಗೆ ಲೀವ್ಸನ್ನು ಬಾಯ್ಲ್ ಮಾಡಿಕೊಂಡು ಮತ್ತು ಗ್ರೈಂಡ್ ಮಾಡಿಕೊಂಡೆ. ಈಗ ಇದು ಬಾಯ್ಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ತೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಗಾರ್ಲಿಕನ್ನು ಚಿಕ್ಕ ಚಾಪ್ ಮಾಡಿ 1 ಸ್ಪೂನ್ ಗೀ ಒಟ್ಟಿಗೆ ತಡ್ಕ ಹಾಕ್ಕೊಂಡ್ರೆ ಇನ್ನೂ ಬೆಸ್ಟ್ ಆಗ್ತದೆ. ಬಟ್ ನಾನು ಇಷ್ಟೇ ಮಾಡ್ಕೊಳ್ತಿದ್ದೇನೆ ಈಗ ಸದ್ಯಕ್ಕೆ. ಈ ಪಾಲಕ್ ಸೂಪ್ ತುಂಬ ಹೆಲ್ದಿ ಆ್ಯಂಡ್ ನನ್ನ ಫೇವ್ರೇಟ್ಸ್. ನಾನು ಮುಂಚೆ ವೆಜಿಟೇಬಲ್ಸ್ ಎಲ್ಲ ಕಡಿಮೆ ತಿಂತಿದ್ದೆ, ಬಟ್ ಈಗ ಸ್ವಲ್ಪ ತಿಂತೇನೆ. ಪಾಲಕ್ ಸೂಪ್ ಆಗಿದೆ, ಇದನ್ನು ನಾನು ಕುಡಿತೇನೆ ಡಿನ್ನರ್ಗಿಂತ ಮುಂಚೆ. 250 ಗ್ರಾಮ್ ರೈಸ್ ಪ್ಲಸ್ 250 ಗ್ರಾಮ್ ಫಿಶ್ ಮತ್ತು 150 ಗ್ರಾಮ್ ಕ್ಯೂಕಂಬರ್. ಇವತ್ತು ರೈಸ್ 50 ಗ್ರಾಮ್ ಜಾಸ್ತಿ ಇದೆ, ಬಿಕಾಸ್ ಆಫ್ಟರ್ನೂನ್ ಸ್ವಲ್ಪ ಕಡಿಮೆ ತಿಂದಿದ್ದೆ, ಸೊ ಈಗ ಜಾಸ್ತಿ. ಓಕೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.